ಎಲ್ಲರಿಗೂ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನರು ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆ ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯವನ್ನು ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ದು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯನು 49ನೇ ಅಧ್ಯಾಯ 23ನೇ ವಚನ. ನಿನ್ನ ಮಕ್ಕಳಿಗೆ ಅರಸರು ಅಪಾಯದಾಯರಾಗಿರುವರು, ರಾಜಪುತ್ರಿಯರು ನಿನ್ನ ಮಕ್ಕಳನ್ನು ನೋಡಿಕೊಳ್ಳುವರು. ಆ ಅರಸನು ರಾಜಪುತ್ರಿಯರು ನಿನಗೆ ಅಡ್ಡ ಬೀಳುವರು, ನಿನ್ನ ಕಾಲಿನ ಧೂಳಿಗೆ ಮುತ್ತು ಕೊಡುವರು. ಆಗ ನಾನೇ ಯೆಹೋವನೆಂದು ನೀನು ತಿಳಿದುಕೊಳ್ಳುವಿ. ನನ್ನ ಮೇಲೆ ಭರವಸೆಯಿಡುವವನು ಆಶಾಭಂಗ ಪಡನು ಎಂದು ಆಗ ನೀನು ತಿಳಿದುಕೊಳ್ಳುವಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಅದ್ಭುತ ರೀತಿಯಾಗಿ ನಿಮ್ಮ ಜೊತೆ ವಾಗ್ದಾನ ಮೂಲಕವಾಗಿ ಮಾತಾಡುವಂತ ದೇವರ ಆತನಾಗಿದೆ ಪ್ರಿಯರೇ. ಇಲ್ಲಿ ಯೆಶಾಯ ಪ್ರವಾದನೆಯು ಇಲ್ಲಿ ಇಸ್ರಾಯೇಲ್ ಜನರಿಗೆ ಈ ರೀತಿಯಾಗಿ ಹೇಳ್ತಾರೆ ಪ್ರಿಯರೇ, ನಿನ್ನ ಮಕ್ಕಳಿಗೆ ಅರಸನು. ನಮ್ಮ ಮಕ್ಕಳಿಗೆ ಅರಸನಂದ್ರೆ ನಮಗೆ ಎಷ್ಟೇ ಒಂದು ಶತ್ರುಗಳು, ಸಮಸ್ಯೆಗಳು, ಅನೇಕ ರೀತಿಯಾಗಿ ನಮಗೆ ಬರುವಂತ ಅಪಾಯಗಳಿಂದ ನಮಗೆ ದೇವರು ಬಿಡಿಸುವಂತ ದೇವರು. ಅಂತ ಒಂದು ರಾಜ್ಯರಾಗ್ಲಿ, ಅರಸರಾಗ್ಲಿ, ಯಾರೇ ಇದ್ದಿರ್ಬೋದು, ಆದ್ರೆ ಅವರು ನಮ್ಮ ಕಾಲಿನ ಧೂಳಿನ ಸಮಾನ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಅವ್ರು ಎಷ್ಟೇ ಒಂದು ಸ್ಥಿತಿಯಲ್ಲಿ ಇದ್ದಿರ್ಬೋದು, ಹೇಗೆ ಇದ್ದಿರ್ಬೋದು, ಆದ್ರೆ ನಾವಿದ್ದಂತ ಸ್ಥಿತಿಯಲ್ಲಿ ಅವ್ರಿಗೆ ನಮ್ಮ ಮುಂದೆ ಅವರ ಅಡ್ಡ ಬೀಳುವಂತೆ ದೇವರು ಮಾಡುವನು ಪ್ರಿಯರೇ. ಎಷ್ಟು ಜನರು ಭಯ ಪಡ್ತಿದ್ದೀರಾ? ನಮ್ಮನ್ನು ಅನೇಕ ಸಮಸ್ಯೆಗಳು, ಅನೇಕ ಶತ್ರುಗಳು ನಮಗೆ ಅನೇಕ ಸಮಸ್ಯೆಗಳು ಎದುರು ಮಾಡ್ತಾ ಇದ್ದಾರೆ. ಅನೇಕ ರೀತಿಯಾಗಿ ನಮಗೆ ಪ್ರತಿಯೊಂದು ವಿಷಯದಲ್ಲಿ ನಮ್ಮನ್ನು ಸಮಸ್ಯೆಗಳು ಉಂಟು ಮಾಡ್ತಿದೆ ಅಂತ ಭಯ ಪಡ್ತಾ ಇದ್ದೀರಾ? ಆದ್ರೆ ಮುಂಜಾನೆ ಸಮಯದಲ್ಲಿ ದೇವರು ನಿಮಗೆ ಸಮಸ್ಯೆ ಉಂಟು ಮಾಡುವಂತ ನಿಮ್ಮ ವೈರಿಗಳು, ಶತ್ರುಗಳು ಪ್ರತಿಯೊಬ್ಬರಿಂದ ದೇವರು ನಿಮ್ಮ ಕಾಲಿನ ಧೂಳಿನ ಸಮಾನ ಆಗಿ ಅವರು ನಿಮ್ಮ ಮುಂದೆ ಅಡ್ಡ ಬೀಳುವರು ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಮತ್ತು ನೀವು ಯಾವಾಗ ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ ಇಡುವಂತ ಮಕ್ಕಳಾಗಿ ಜೀವಿಸ್ತಿರೋ, ಆಗ ದೇವರು ನೀವು ಯಾವ ರೀತಿಯಾಗಿ ಭಂಗ ಪಡುವುದೇ ಇಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಇಷ್ಟು ದಿನಮಾನವೆಲ್ಲ ನೀವು ದೇವ್ರ ಮೇಲೆ ವಿಶ್ವಾಸ ಇಟ್ಟು, ಆದ್ರೆ ನಮಗೆ ವಿಶ್ವಾಸ ಇಟ್ಟಿದೆ ತಂದೆ, ಆದ್ರೆ ನಮಗೆ ಈ ರೀತಿಯಾಗಿ ನಮ್ಗೆ ಯಾಕೆ ಸಮಸ್ಯೆಗಳು, ಈ ರೀತಿಯಾಗಿ ನಮ್ಗೆ ಯಾಕೆ ಶೋಧನೆಗಳು, ಯಾಕೆ ನಮ್ಮ ಶತ್ರುಗಳು ಬಾಧೆಗಳಂತ ನೀವು ಭಯ ಪಡ್ತಾ ಇದ್ದೀರಾ? ಆದ್ರೆ ಮುಂಜಾನೆ ಸಮಯದಲ್ಲಿ ದೇವರು ನಿಮಗಿರುವಂತ ಶತ್ರುಗಳಿಂದ ಬಿಡಿಸಿ, ನಿಮಗಿರುವಂತ ಸಮಸ್ಯೆಗಳಿಂದ ತೆಗೆದು, ನೀವು ಇದ್ದಂತ ಸ್ಥಿತಿಯಲ್ಲಿ ದೇವರು ನಿಮ್ಗೆ ಎಲ್ಲಾ ರೀತಿಯಾಗಿ ಉನ್ನತ ಸ್ಥಾಯಿಗೆ ತರುವಂತ ದೇವರು ಪ್ರಿಯರೇ. ನೀವು ದೇವರ ಮೇಲೆ ಕೇವಲ ನಂಬಿಕೆ, ವಿಶ್ವಾಸ ಇಟ್ಟು, ದೇವರ ಯೆಹೋವನಾದ ದೇವರು, ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿ ಇರುವಾಗ ನಾವು ಆಶೆ ಭಂಗ ಪಡುವುದಿಲ್ಲ, ಯಾರು ನಮ್ಮನ್ನು ಮುಟ್ಟುವುದಿಲ್ಲ, ಯಾರು ನಮ್ಗೆ ಕೇಡು ಮಾಡುವುದಿಲ್ಲ ಪ್ರಿಯರೇ. ಯಾಕಂದ್ರೆ ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿದ್ದು ನಮ್ಗೆ ಎಲ್ಲಾ ವಿಷಯದಲ್ಲಿ ಆತನ ಕಾಯ್ದು ಕಾಪಾಡಿ ನಮ್ಮ ನಡೆಸುವಂತ ದೇವರು ಆತನ ಇದು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವ್ರು ವಾಗ್ದಾನ ಮಾಡಿದಂತ ದೇವ್ರ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸಿ ಆಶಿಸಿ ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ರಿಸೀವ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ, ಅವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿರಿ ಪ್ರಭಾ. ತಂದೆ ದೇವರು ಎಷ್ಟು ಜನರು ಕಮೆಂಟ್ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ, ಅವ್ರ ಕುಟುಂಬ ಸಮಸ್ಯೆಯಿಂದ ಕಮೆಂಟ್ ಆಗಿದ್ದಾರೆ ತಂದೆ. ನಮ್ಮ ಕುಟುಂಬದಲ್ಲಿ ಬಹಳ ರೀತಿ ತೊಂದರೆಗಳಿದೆ ಅಂತ ಕಮೆಂಟ್ ಆಗಿದ್ದಾರೆ ತಂದೆ. ಅವರಿಗೆ ಯಾವ ರೀತಿಯ ಸಮಸ್ಯೆ ಇದ್ದಂತ ಅವ್ರ ಕುಟುಂಬವನ್ನು ಬಿಡುಗಡೆ ಮಾಡ್ರಿ ತಂದೆ. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಗರಿಸ್ರಿ ಪ್ರಭಾ. ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ತಂದೆ ನೀವೇ ಅವ್ರ ಜೊತೆಲಿ ನಡೆಸ್ರಿ ಪ್ರಭಾ. ಮತ್ತೆಷ್ಟು ಜನರು ಕಷ್ಟದಲ್ಲಿ, ಸಮಸ್ಯೆದಲ್ಲಿ, ರೋಗದಲ್ಲಿ, ಅನೇಕ ಸಾಲ ಹಿಂಸೆದಲ್ಲಿ, ಕೂಟ್ಕೆ ಶಿಷ್ಯದಲ್ಲಿ, ಯಾವ ವಿಷಯದಲ್ಲಿ ಅವ್ರ ಕುಟುಂಬದಲ್ಲಿ ತೊಂದರೆಯಲ್ಲಿ ಇದ್ದಾರೆ ತಂದೆ. ಆದ್ರೆ ಮುಂಜಾನೆ ವಾಗ್ದಾನ ಮಾಡ್ತಿದ್ರೆ ಪ್ರಭಾ, ನನ್ನ ಮೇಲೆ ಭರವಸೆ ಇಡುವಂತ ನನ್ನ ಮಕ್ಕಳಿಗೆ ನಾನು ಯಾವ ರೀತಿ ಆಶಾಭಂಗ ಪಡೋದಿಲ್ಲ ಎಂಬುದಾಗಿ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ತಂದು ನೀವೇ ನೆರವೇರಿಸಿ ಆಶಿಸಿ ಬಲಪಡಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.